ನಮಸ್ಕಾರ ಬೆಂಗಳೂರು. ವೆಲ್ಕಮ್ ಬ್ಯಾಕ್ ಟು ಶ್ರೀಧರ್ ಶ್ರೀ ಯೂಟ್ಯೂಬ್ ಚಾನಲ್. ಇವತ್ತು ಡೈರೆಕ್ಟಾಗಿ ಕ್ಲೈಂಟ್ ಪ್ಲೇಸ್ ಹತ್ರ ಹೋಗ್ತಾಯಿದ್ದೀನಿ. ಲೈಕ್ ಎಸ್ಟರ್ಡೇ ಹೋಗಿರೋ ಕ್ಲೈಂಟ್ ಹತ್ರ ಸೈಟ್ ವಿಸಿಟ್ ಇತ್ತಲ್ಲ MS ಪಾಳ್ಯದಲ್ಲಿ, ಅಲ್ಲಿಗೆ ಹೋಗ್ತಾಯಿದ್ದೀನಿ. ಇವತ್ತು ಕನ್ಫರ್ಮೇಷನ್ ಕೊಟ್ಟಿದ್ದಾರೆ ಆಲ್ರೆಡಿ. ಬೆಳಗ್ಗೆ ನಾನೇ ಫೋನ್ ಮಾಡಿ ಕೂಡ ಕನ್ಫರ್ಮೇಷನ್ ತೊಗೊಂಡಿದ್ದೀನಿ, ಬನ್ನಿ ಅಂತೇಳಿದ್ದಾರೆ. ಅದರಿಂದ ಆಫೀಸಲ್ಲೂ ಇನ್ಫಾರ್ಮ್ ಮಾಡಿಬಿಟ್ಟು ನಾನೇ ಇವತ್ತು ಡೈರೆಕ್ಟಾಗಿ MS ಪಾಳ್ಯಕ್ಕೆ ಹೋಗ್ತಾಯಿದ್ದೀನಿ. ಅಲ್ಲಿ ಹೋಗ್ಬಿಟ್ಟು ಸೈಟ್ ವಿಸಿಟ್ ಎಲ್ಲ ಮುಗಿಸ್ಬೇಕು. ಅಲ್ಲಿ ಯಾರ್ಯಾರು ಬರ್ತಾರೆ ಅನ್ನೋದು ಗೊತ್ತಿಲ್ಲ. ಲೈಕ್ ಇಂಜಿನಿಯರ್ ಮಾತ್ರ ಇದ್ದೇ ಇರ್ತಾರೆ ಇವತ್ತು. ಇನ್ನು ಮಿಕ್ದವ್ರು ವೆಲ್ಡರು, ಎಲೆಕ್ಟ್ರಿಷಿಯನು ಎಷ್ಟೊತ್ತಿಗೆ ಬರ್ತಾರೆ ಅನ್ನೋದು ಗೊತ್ತಿಲ್ಲ. ನಮಗೆ ಓನ್ಲಿ ಡೈರೆಕ್ಟ್ ಕಾಂಟ್ಯಾಕ್ಟ್ ಬಂದು ಇಂಜಿನಿಯರ್ ಕಡೆಯಿಂದ ಆರ್ಡ್ರ್ ಬರ್ತಿರೋದಲ್ವಾ, ಅದಕ್ಕೆ ಅವರೇ ನಮಗೆ ಕಾಂಟ್ಯಾಕ್ಟು. ಹೋಗ್ಬಿಟ್ಟು ಏನೇನು ಆಗುತ್ತೆ ಏನೇನು ಆಗಲ್ಲ ನೋಡಬೇಕು. ಯಾಕಂದರೆ ನಿನ್ನೆ ಗೇಟ್ ಕೂಡ ಕರೆಕ್ಟಾಗಿ ನೋಡಿಲ್ಲ ನಾನು ಅಲ್ಲಿ. ಬಿಕಾಸ್ ಆಫ್ ಒಳಗಡೆಗೆ ಎಂಟ್ರಿ ಆಗೋಕ್ಕಾಗಲಿಲ್ಲ ನಾನು. ಯಾರು ಬರ್ದಿರೋ ಹೆಂಗೆ ಎಂಟ್ರಿ ಆಗೋಕ್ಕಂತೇಳಿ ನಾನು. ಮನೆಯೇ ಅದು, ಇನ್ನು ಆ್ಯಕ್ಚುಲಿ ಗೇಟ್ ಕೂಡ ಕರೆಕ್ಟಾಗಿ ಫಿಟ್ ಆಗಿರಲಿಲ್ಲ ಅಲ್ಲಿ. ಅದರಿಂದ ಅಲ್ಲಿ ಹೆಂಗೆ ಎಷ್ಟು ಬರುತ್ತೆ ಏನು ಅಂತ ಪ್ರಾಪರ್ ಅವರು ಐಡಿಯಾ ಕೊಡೋವರೆಗೂ, ನಮಗೆ ಅವ್ರ ಪ್ಲ್ಯಾನ್ ಹೇಳೋವರೆಗೂ ನಮ್ಗೆ ಐಡಿಯಾ ಬರೋಲ್ಲ. ಅವ್ರ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂದರೆ ನಮ್ಮದು ಅವರ ಏನಿದೆ ಈ ಥರ ಬರುತ್ತೆ ಅಂತ ಹೇಳ್ತಾರಲ್ಲ, ಈ ಥರ ಬಂದಾಗ ಎಷ್ಟಿಗೆ ಹಿಂಗಿರುತ್ತೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದಾಗಿದ್ದಾದಮೇಲೆ ನಾವು ಅಲ್ಲಿ ಹೋಗ್ಬಿಟ್ಟು ಏನಾದರೂ ಮಾಡೋಕ್ಕಾಗೋದು, ಪ್ಲ್ಯಾನ್ ಮಾಡೋಕ್ಕಾಗೋದು. ಏನು ಮಾಡ್ಬೋದು, ಏನೇನು ಮಾಡೋಕ್ಕಾಗುತ್ತೆ, ಏನೇನು ಮಾಡೋಕ್ಕಾಗಲ್ಲ, ಏನೋ ಚಾಲೆಂಜಸ್ ಇದೆಯಾ ಇಲ್ಲ ನೋಡಬೇಕಲ್ವ. ಬನ್ನಿ ಡೈರೆಕ್ಟಾಗಿ ನಾವು ಕ್ಲೈಂಟ್ ಹತ್ರ ಸಿಗೋಣ. ಅಲ್ಲೇನೇನು ಚಾಲೆಂಜಸ್ ಇದೆ ಅಂತೆಲ್ಲ ಚೆಕ್ ಮಾಡಿಬಿಟ್ಟು ಫಸ್ಟ್ ಆಫೀಸಲ್ಲಿ ಅಪ್ಡೇಟ್ ಮಾಡಬೇಕು. ಅದಾದಮೇಲೆ ಜನರಲ್ ಏನಕ್ಕೆ ನಾರ್ಮಲಾಗಿ ನಿಮ್ಮ ಹತ್ರ ಮಾತಾಡ್ತೀನಿ ನಾನು, ಏನೇನಾಗುತ್ತೆ ಏನೇನಾಗಲ್ಲ ಅಂತ ನೋಡೋಣ. ಬನ್ನಿ. 1 hour later. ಗಾಯ್ಸ್, MS ಪಾಳ್ಯದಲ್ಲಿ ಸೈಟ್ ವಿಸಿಟ್ ಆಯಿತು. ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಮೋಟರ್ ಏನೋ ಪ್ರಾಬ್ಲಮ್ ಆಗಿತ್ತು, ಅದನ್ನ ತೊಗೊಂಬರ್ಬೇಕಾಗಿತ್ತು. ಹಂಗೆ ಅದನ್ನು ಕಲೆಕ್ಟ್ ಮಾಡಿದ್ದಾಗಿದೆ. ಇವಾಗ ಆಫೀಸ್ಗೆ ಹೋಗ್ತಾಯಿದ್ದೀನಿ. ಆಲ್ರೆಡಿ ಶೆಡ್ಯೂಲ್ ಅಲೋಕೇಟ್ ಮಾಡಿದ್ದಾರೆ. ಅಷ್ಟು ದೂರ ಹೋಗೋದೇ ಇವಾಗ ಮೇಯ್ನು. ಯಾಕಂದರೆ ಆಲ್ರೆಡಿ ಟೈಮ್ ಆಗೋಗಿದೆ, 11 ಗಂಟೆ ನಿಯರ್ಲಿ ಟೈಮು. ಇವಾಗ ಇಲ್ಲಿಂದ ಆಫೀಸ್ಗೆ ಹೋಗಬೇಕು. ಆಫೀಸಿಂದ ಮತ್ತೆ ಕಸ್ಟಮರ್ ಪ್ಲೇಸ್ಗೆ ಹೋಗಬೇಕು. ಹೋಗೋ ಅಷ್ಟೊತ್ತಿಗೆ ಮಧ್ಯಾಹ್ನ 1 ಗಂಟೆ ಆಗೋಗುತ್ತೆ ಗಾಯ್ಸ್. 1 ಗಂಟೆಗೆ ಹೋಗ್ಬಿಟ್ಟು ಅಲ್ಲಿ ಏನು ಕೆಲಸ ಮಾಡೋಣ ಹೇಳಿ, ಮತ್ತೆ ಪೆಂಡಿಂಗ್ ಬಿದ್ದೋದ್ರೆ ನಮಗೂ ಬೇಜಾರು. ಅಷ್ಟು ದೂರ ಹೋಗಿ ಕೆಲಸ ಆಗಿಲ್ವಲ್ಲ ಅನ್ನೋದು ಬೇಜಾರಾಗುತ್ತೆ. ಅದು ಬಿಟ್ಟರೆ ಇನ್ನೇನೇ ಇಲ್ಲ. ಪುಷ್ ಮಾಡಿ ಕೆಲಸ ಮಾಡಬೇಕು. ಅದ್ರ ಜೊತೆಗೆ ಒಬ್ಬನೇ ಬೇರೆ ಹೋಗ್ಬೇಕು ನಾನು ಇವಾಗ ಅಲ್ಲಿಗೆ. ಬೇರೆ ಆಪ್ಷನ್ ಇಲ್ಲ. ಯಾಕಂದರೆ ಮತ್ತೆ ಇವಾಗ ರಜೆ ಹಾಕಿದ್ದಾರೆ ಹುಡುಗರು. ಇವಾಗ ಅಷ್ಟು ದೂರ ಹೋಗಿ ಕೆಲಸ ಮಾಡಿ ಮತ್ತು ಮನೆಗೆ ಬರೋ ಅಷ್ಟೊತ್ತಿಗೆ ಸಾಕಾಗೋಗುತ್ತೆ. ಲೈಕ್ ಟ್ರಾವೆಲಿಂಗಲ್ಲಿ ಹೆವಿ ಟೈಮ್ ಹಿಡಿತದೆ ಗಾಯ್ಸ್. ಇನ್ನೇನಿಲ್ಲ, ಕೆಲಸ ಮಾಡೋಕ್ಕೆ ಸ್ವಲ್ಪ 1 ಅವರ್ ಲೇಟ್ ಆದರೂ ಪರವಾಗಿಲ್ಲ, ಕಂಪ್ಲೀಟ್ ಆಗೋಗುತ್ತೆ ಅಂದರೆ ಮುಗಿಸ್ಕೊಂಬಂದ್ಬಿಡ್ಬೋದು. ಇವಾಗ ನೋಡಿ, ನಿನ್ನೆ ಹೋಗಿದ್ದೆ, ಲೇಟ್ ಆಯಿತು. ಲೇಟ್ ಆಗಿಲ್ಲ ಅಂತಲ್ಲ, ಲೇಟ್ ಆಯಿತು. ಮಾಡಿಕೊಂಡು ಅಣ್ಣ ಸೂಪರ್ ಅಣ್ಣ ನೀನು, ಲೇಟ್ ಆಯಿತು, ಲೇಟ್ ಆಗಿಲ್ಲ ಅಂತಲ್ಲ. ಮುಗೀತು ವರ್ಕು ನೀಟಾಗಿ, ಫುಲ್ಲು ನೀಟಾಗಿ ಕೆಲಸ ಮುಗೀತು. ಹ್ಯಾಂಡ್ ಓವರ್ ಆಯಿತು, ಕೆಲಸ ಕರೆಕ್ಟಾಗಿ ಆಯಿತು. ಕಸ್ಟಮರ್ಗೆ ಖುಷಿ ಆಯಿತು. ಲೇಟ್ ಆಗುತ್ತೆ. ಲೈಕ್ ಅದರಿಂದ ಮನೆಗೆ ಒಂದು ಎಷ್ಟಿತ್ತು, 18 ಕಿಲೋಮೀಟ್ರ್ ಏನೋ ಇತ್ತು ಐ ಥಿಂಕ್. ಮನೆಗೆ ಒಂದು 18 ಕಿಲೋಮೀಟ್ರ್ ಏನೋ ಇತ್ತು. ಬಂದೆ ನಾನು, ಆರಾಮಾಗಿ ಬರ್ಬೋದಾಗಿತ್ತು, ಬಂದೆ. ಇದು ಅಷ್ಟೇ, ಇದು ಒಂದು ಸೈಡ್ ಇವಾಗ ಏನಿಲ್ಲ ಅಂದರು ಹೋಗೋಕ್ಕೆ ಒಂದು 30 ಕಿಲೋಮೀಟ್ರು. ಇವಾಗ ಆಫೀಸಿಂದ ಲೆಕ್ಕ ಹಾಕಿದ್ರೆ 30 ಕಿಲೋಮೀಟ್ರು ಹೋಗೋಕ್ಕೆ. ಮತ್ತು ಮನೆಗೆ ಅಲ್ಲಿಂದ ಬರಬೇಕು ಅಂದರೆ 40 ಕಿಲೋಮೀಟ್ರು. ಎಷ್ಟಾಗೋಯ್ತು ಹೇಳಿ? 70. ಇನ್ನು ಇವಾಗ ಓಡಾಡಿರೋದೆಲ್ಲ ಅದೊಂದು 30 ಕಿಲೋಮೀಟ್ರು. ಈಸಿಲಿ 100 ಕಿಲೋಮೀಟರ್ಸ್ ದಾಟುತ್ತೆ. ಈ ನಾರ್ಮಲಾಗಿ ಲೆಕ್ಕ ಹಾಕಿದ್ರೆ 100 ಕಿಲೋಮೀಟರ್ಸ್ ಬಂದುಬಿಡುತ್ತೆ. ಡೈಲಿ 100 ಕಿಲೋಮೀಟ್ರ್ ಓಡಾಡಬೇಕು ಅಂದರೆ ಕಷ್ಟ. ಈ ವೀಕಲ್ಲಿ ಇದು ಅಲ್ಲಿ ಹೋಗ್ತಾ ಇರೋದು 3ನೇ ಸತಿ. 3ನೇ ಸತಿ ಇವತ್ತು ಲೆಕ್ಕ ಹಾಕಿದ್ರೆ. ಫಸ್ಟ್ ಡೇ ಹೋದಾಗ ಓನ್ಲಿ ಡೆಲಿವರಿ ಆಯಿತು, 1% ಕೆಲಸ ಆಗಲಿಲ್ಲ.
ಸೆಕೆಂಡ್ ಟೈಮ್ ಹೋದಾಗ ವೈರಿಂಗ್ ಕರೆಕ್ಟಾಗಿ ಆಗಿಲ್ಲ ಅಂತೇಳ್ಬಿಟ್ಟು ವೆಲ್ಡರ್ ಎಲ್ಲ ಕೆಲಸ ಮುಗಿಸ್ಕೊಂಡು ಅಷ್ಟೊತ್ತಿಗೆ 80% ಕೆಲಸ ಆಯಿತು. ಅವತ್ತು ಬಿಟ್ಟಿದ್ದೆ 7:30ಗೆ. ಹಾಂ, ಇವತ್ತು ಹೋಗೋ ಅಷ್ಟೊತ್ತಿಗೆ ವೆಲ್ಡರ್ ಅವತ್ತು ಬಂದಿದ್ದೆ ಎಷ್ಟೊತ್ತಿಗೆ, ಹೌದು 3 ಗಂಟೆಗೆ ಬಂದರು. ಅದೆಲ್ಲ ಮುಗಿಸ್ಕೊಂಡು ಇವಾಗ ನಾನು ಹೋಗ್ತಾ ಇರೋದೇ 1 ಗಂಟೆಗೆ, ಹೋಗೋ ಅಷ್ಟೊತ್ತಿಗೆ 1 ಗಂಟೆ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ, ಹೋಗಲೇಬೇಕು, ಮಾಡಲೇಬೇಕು. ಆಫೀಸಲ್ಲಿ ಮೆಟೀರಿಯಲ್ ಇಡಬೇಕು. ಮೆಟೀರಿಯಲ್ ಇಟ್ಬಿಟ್ಟು ಅಲ್ಲಿಗೊಂದು ಸ್ವಲ್ಪ ಮೆಟೀರಿಯಲ್ ಬೇಕಾಗುತ್ತೆ, ನೋಡಿಕೊಂಡು ಆ ಮೆಟೀರಿಯಲ್ಲು ತೊಗೊಂಡೋಗ್ಬೇಕು. ಇವಾಗ ಅಲ್ಲಿ ಹ್ಯಾಂಡ್ ಓವರ್ ಲೆಟರು, ಬಿಲ್ಸು ಏನೋ ಪೆಂಡಿಂಗ್ ಇದ್ದರೆ ಅದೆಲ್ಲ ಎತ್ಕೊಂಡೋಗ್ಬೇಕು, ಎತ್ಕೊಂಡೋಗಿ ಕೊಡಬೇಕು. ಓಕೆ ಗಾಯ್ಸ್, ಆಫೀಸ್ ಹತ್ರ ಹೋಗ್ಬಿಟ್ಟು ನಿಮಗೆ ಆಫೀಸಲ್ಲಿ ಏನೇನು ಮೆಟೀರಿಯಲ್ ತೊಗೊಂಡೆ ಅಂತೆಲ್ಲ ನೋಡಿಬಿಟ್ಟು ನಿಮ್ಗೆ ಇನ್ಫಾರ್ಮ್ ಮಾಡಿಕೊಂಡು ಆನ್ ದ ವೇ ಸಿಗ್ತೀನಿ. ಬನ್ನಿ ಹೋಗೋಣ ಗಾಯ್ಸ್. ಆಫೀಸ್ ಹತ್ರ ಹೋಗಿ ಮೆಟೀರಿಯಲ್ ಎಲ್ಲ ತೊಗೊಂಡು, ಅದೇ ಲೈಕ್ ಒಂದು ಮ್ಯಾನ್ಯುವಲ್ ಸ್ವಿಚ್ಚು ಮತ್ತು ಇದೆಲ್ಲ ಬೇಕಾಗಿತ್ತು, ಅದೆಲ್ಲ ತೊಗೊಂಡು ಕ್ಲೈಂಟ್ ಹತ್ರ ಆಲ್ಮೋಸ್ಟ್ ಅಲ್ಲಿ ಬಂದಿದ್ದೀನಿ. ಇನ್ನೇನು ಇಲ್ಲಿಂದ 1-1.5 ಕಿಲೋಮೀಟರ್ ಇರುತ್ತೆ ಕ್ಲೈಂಟ್ ಪ್ಲೇಸು, ಜಾಸ್ತಿ ಏನು ದೂರ ಇರೋಲ್ಲ. ಇಲ್ಲೋಗಿ ಇವತ್ತು ಈ ಗೇಟ್ ಮುಟ್ಟರು ಕಂಪ್ಲೀಟ್ ಮಾಡಬೇಕು. ನನ್ನ ಪ್ರಕಾರ ಆಗೋಗುತ್ತೆ, ಹೇಳ್ದಂಗೆ 1 ಗಂಟೆ ಆಗಿದೆ ಟೈಮು. ಅಂದರೆ ಇನ್ನೊಂದು 10 ನಿಮಿಷ ಆಗುತ್ತೆ ಅಂದ್ಕೊಳ್ಳಿ, ಇನ್ನೊಂದು 5 ನಿಮಿಷ. ಇನ್ನೊಂದು 5 ನಿಮಿಷ ಕ್ಲೈಂಟ್ ಹತ್ರ ಇರ್ತೀನಿ. ಹೋಗ್ಬಿಟ್ಟು ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಹ್ಯಾಂಡ್ ಓವರ್ ಕೊಡಬೇಕು. ಇದು ಅಷ್ಟೇ, ಯಾವ ಥರ ರನ್ ಆಗುತ್ತೆ ಏನು ಅಂತ. ಇದು ಬಂದು ಸೇಮ್ ಲೈಕ್ ಇದ್ರ ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಲ್ಲ ಗೇಟು, ಅದೇ ಥರ ಇರುತ್ತೆ. ಇದೇನೆಂದರೆ ಸ್ವಲ್ಪ ಎಲ್ಲ ಆಂಗಲ್ ಟರ್ನ್ ಆಗುತ್ತೆ ಗೇಟು. ತೋರಿಸ್ತೀನಿ ನಿಮಗೆ, ಗೊತ್ತಾಗುತ್ತೆ, ಒಂದು ಐಡಿಯಾ ಬರುತ್ತೆ. ನೋಡ್ತೀರ, ತೋರಿಸ್ತೀನಿ ನನಗೆ. ಕ್ಲೈಂಟ್ ಹತ್ರ ಹೋಗ್ಬಿಟ್ಟು ಎಲ್ಲ ಕೆಲಸ ಕಂಪ್ಲೀಟ್ ಮಾಡಿಬಿಟ್ಟು ವಿಡಿಯೋ ರೆಕಾರ್ಡ್ ಮಾಡಿ ತೋರಿಸ್ತೀನಿ ಗಾಯ್ಸ್. ಕೆಲಸ ಕಂಪ್ಲೀಟ್ ಆಯಿತು, ಎಲ್ಲ ಏನೂ ಪೆಂಡಿಂಗ್ ಇಲ್ಲ. ಎಲ್ಲ ವೆಲ್ಡರ್ ಕಡೆಯಿಂದ, ಎಲೆಕ್ಟ್ರಿಷಿಯನ್ ಕಡೆಯಿಂದನೂ ಕೆಲಸ ಕಂಪ್ಲೀಟ್ ಆಗಿತ್ತು. ವೆಲ್ಡರು ಲೈಕ್ ಮನೆಯೇ ಎಲ್ಲ ಕೆಲಸ ಮುಗಿಸಿದ್ರು. ಮತ್ತೇನೋ ಸ್ವಲ್ಪ ಚೇಂಜಸ್ ಇತ್ತು ಅಂತೇಳಿ ವೆಲ್ಡರ್ ಬಂದಿದ್ದರು. ಅವ್ರಿಗೂ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಮತ್ತೆ ಎಲ್ಲ ಕರೆಕ್ಟಾಗೆಲ್ಲ ಇದೆಯೆಲ್ಲ ನೋಡಿಬಿಟ್ಟು ಚೆಕ್ ಮಾಡಿ, ನಮ್ಮ ಕಡೆಯಿಂದನೂ ಕಂಪ್ಲೀಟಾಗಿ ಕನೆಕ್ಷನ್ಸು, ಅಲೈನ್ಮೆಂಟು ಎಲ್ಲ ಬರುತ್ತೆ, ಎಲ್ಲ ಮಾಡಿಬಿಟ್ಟು ಹ್ಯಾಂಡ್ ಓವರ್ ಎಲ್ಲ ಆಗಿದೆ. ವೀಡಿಯೋ ಹಾಕ್ತೀನಿ, ಹೇಗಿದೆ ಅಂತ ನೋಡಿ. ಗಾಯ್ಸ್, ವಿಡಿಯೋ ಹೇಗಿದೆ, ವಿಡಿಯೋ ಹೇಗಿತ್ತು ಅನ್ನೋದು ಕಮೆಂಟ್ ಮಾಡಿ. ನಿಮಗೂ ಯಾರಿಗಾದರೂ ಆ ಥರದ್ದು ಬೇಕು ಅಂದರೆ ಹೇಳಿ, ಮಾಡಿಕೊಡ್ತೀವಿ. ನಿಮಗೆ ಗೊತ್ತಿರೋ ರಿಲೇಟಿವ್ಸ್, ಫ್ರೆಂಡ್ಸ್
ಕೊಲೀಗ್ಸ್ ಯಾರಿಗಾದರೂ ಪರವಾಗಿಲ್ಲ. ಅದೇ ಅಂತಲ್ಲ, ತುಂಬ ಮಾಡಲ್ಸ್ ಇದ್ದಾವೆ ನಮ್ಮ ಹತ್ರ. ಯಾವ ಮಾಡಲ್ಗೂ ಯಾವ ಥರ ಗೇಟ್ ಇದ್ರೂ ಮಾಡಿಕೊಡೋವಂಥ ಇದಿದ್ದಾವೆ. ಅಂದರೆ ಲೈಕ್ ಈ ಥರ ಸ್ಪೆಸಿಫಿಕೇಷನ್ಸ್ ಅವೆಲ್ಲ ಬೇಕಾಗುತ್ತೆ. ಅದೆಲ್ಲ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಲೈಕ್ ನಾವೇ ಗೈಡ್ ಮಾಡ್ತೀವಿ. ಲೈಕ್ ಹೊಸ್ದಾಗಿ ಸ್ಟಾರ್ಟ್ ಮಾಡ್ತಾ ಇರೋರಾದರೆ ಸಿಕ್ಕಾಪಟ್ಟೆ ಒಳ್ಳೆಯದು. ಬಿಫೋರ್ ಗೇಟ್ ಪ್ಲ್ಯಾನ್ ಮಾಡೋಕ್ಕಿಂತ ಬಿಫೋರೇ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಗೈಡ್ ಮಾಡೋಕ್ಕೆ ಈಸಿ ಆಗುತ್ತೆ. ನಮಗೆ ಈ ಥರ ಬೇಕು, ಈ ಥರ ಮಾಡಿಸಿ, ಅಥವಾ ನಿಮ್ದು ಯಾವ ಪ್ಲ್ಯಾನ್ ಇದೆ, ಅದಕ್ಕೆ ಏನು ಮಾಡ್ಬೋದು, ಏನು ಮಾಡೋಕ್ಕಾಗತ್ತೆ, ಏನು ಮಾಡಿದ್ರೆ ಹೆಂಗಿರುತ್ತೆ ಅನ್ನೋದೆಲ್ಲ ಪ್ಲ್ಯಾನ್ ಮಾಡ್ತೀವಿ, ಐಡಿಯಾ ಕೊಡ್ತೀವಿ ನಮ್ಮದು. ಎಲ್ಲ ಆಗೋದ್ಮೇಲೆ ಬಂದು ಲೆಕ್ ಮೂಮೆಂಟಲ್ಲಿ ಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಅಲ್ಲ, ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಬಿಕಾಸ್ ಆಫ್ ಆಲ್ಟ್ರೇಷನ್ ಮಾಡಬೇಕಾಗುತ್ತೆ, ಅಥವಾ ಅದು ನಮ್ಮ ತಕ್ಕಂಗೆ ರಿಕ್ವೈರ್ಮೆಂಟ್ ಇರೋಲ್ಲ. ಅದೆಲ್ಲ ಮಿಸ್ಟೇಕ್ಸ್ ಆಗುತ್ತೆ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ ಅವೆಲ್ಲ. ಅದೆಲ್ಲ ಯೋಚನೆ ಮಾಡಲೇಬೇಕು ನಾವು. ಇವಾಗ ಇವ್ರದ್ದು ಅಷ್ಟೇ, ಇವಾಗ ಕ್ಲೈಂಟದು ಆಲ್ಮೋಸ್ಟ್ ಮನೆ ಓಪನಿಂಗ್ ಆಗೋಗಿದ್ದೀವಿ, ಮನೆಗೆ ಬಂದುಬಿಟ್ಟಿದ್ದಾರೆ ಓನರು. ಎಲ್ಲ ಆಗೋಗಿರೋ ನೆಕ್ ಮೂಮೆಂಟಲ್ಲಿ ಇನ್ಸ್ಟಾಲೇಷನ್ ಮಾಡಿಸಿರೋದು ಇವರು. ಮತ್ತೆ ಎಲ್ಲ ಟೈಲ್ಸ್ ತೆಗಿ, ಎಲ್ಲ ಒಡಿಸು ಮಾಡಿಸು, ಮತ್ತು ವೇರಿಂಗ್ ಸಪ್ರೇಟ್ ಮಾಡಿಸು, ಎಲ್ಲ ಏನಾಗುತ್ತೆ, ರಿಸ್ಕ್ ಆಗುತ್ತೆ, ಕಷ್ಟ ಆಗುತ್ತೆ ಮಾಡೋದಕ್ಕೆ. ಎಲ್ಲ ತೆಗಿ ಮತ್ತೆ ಮಾಡಿಸು, ಮತ್ತು ಡಬಲ್ ಖರ್ಚು, ಚೆನ್ನಾಗಿರಲ್ಲ. ಆದ್ದರಿಂದ ಏನು ಗೊತ್ತಾ, ಒಂದೇ ಸತಿ ಪ್ರಾಪರಾಗಿ ಪ್ಲ್ಯಾನ್ ಮಾಡಿದ್ರೆ ಈ ಥರ ಮಾಡಿಸ್ಬೇಕು ಅಂತ ಈಸಿ ಇರುತ್ತೆ ವರ್ಕು. ನಮ್ಮ ಹತ್ರ ತುಂಬ ಮಾಡಲ್ಸ್ ಇದ್ದಾವೆ. ಸ್ಲೈಡಿಂಗ್ ಅಂತಲ್ಲ, ಸ್ವಿಂಗು, ತುಂಬ ಮಾಡಲ್ ಇದ್ದಾವೆ. ನೀವು ನಮಗೆ ಕಮೆಂಟ್ ಮಾಡಿ, ಏನೇ ಡೌಟ್ ಇದ್ರು ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ, ತೊಂದರೆ ಇಲ್ಲ ಅದ್ರ ಬಗ್ಗೆ. ಇನ್ನೂ ಬರ್ತಾ ತುಂಬ ಮಾಡಲ್ಸ್ ಇದ್ದಾವಲ್ಲ, ಎಲ್ಲ ಮಾಡಲ್ದು ಹಾಕ್ತೀನಿ, ಒಂದೊಂದೇ ಹಾಕ್ತೀನಿ. ಸ್ವಲ್ಪ ನಿಧಾನ ಆಗ್ಬೋದು, ಪ್ರತಿಯೊಂದು ಹಾಕ್ತೀನಿ. ನೋಡ್ತೀರ ನೀವೇ. ನಿಮ್ಗೆ ಯಾರಿಗಾದರೂ ಬೇಕು ಅಂದರೆ ಡೈರೆಕ್ಟಾಗಿ ಕಮೆಂಟ್ ಮಾಡಿ, ನಾನೇ ನಿಮಗೆ ಟಚಿಗೆ ಬರ್ತೀನಿ, ಅಥವಾ ಮೇಲ್ ಐ ಡಿ ಹಾಕ್ತೀನಿ, ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ, ಮೇಲ್ ಮಾಡಿ ರೆಸ್ಪಾನ್ಸ್ ಮಾಡ್ತೀನಿ ನಾನು, ತೊಂದರೆ ಇಲ್ಲ. ಓಕೆ ಗಾಯ್ಸ್, ವಿಡಿಯೋ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲೀಸ್ಗೂ ಶೇರ್ ಮಾಡಿ. ಓಕೆ ಗಾಯ್ಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ನಿಮಗೆ. ಎಲ್ಲ ಸೈಟಿಗೆ ಹೋಗ್ತೀನಿ, ಏನು ಕೆಲಸ ಮಾಡ್ತೀನಿ ಅನ್ನೋದು ಪ್ರತಿಯೊಂದು ಮತ್ತೆ ಅಪ್ಡೇಟ್ ಮಾಡ್ತೀನಿ. ಓಕೆ ಗಾಯ್ಸ್, ಥ್ಯಾಂಕ್ ಯು.